ಪಾದ ಉರಿಯಿತ್ತು ನನಗೆ. ಐ ರಿಯಲಿ ಸೋ ಹ್ಯಾಪಿ. 2 days ಪಾದ ಉರಿ ಹೊಟ್ಟೆ ಹೋಯ್ತು, ಕಡಿಮೆ ಆಗಿದ್ದಲ್ಲ. ಹೇಳಬೇಕಂದ್ರೆ ಆನೆಸ್ಟ್ಲಿ 12 months ಐ ಹ್ಯಾಡ್ ನಾಟ್ ಗಾಟ್ ಮೈ ಪೀರಿಯಡ್ಸ್. 14 months ನಾನು ಇಲ್ಲಿ ಬಂದು ಇದು ಒಂದು ಸೀಡ್ ಹಾಕಿದ್ರು. ದೆನ್ ವಿ ವೆಂಟ್ ಸಮ್ ಬ್ಯಾಂಕ್ ಕೆಲಸ ಇದೆ ಅಂತ ಹೋದ್ವಿ ನಾವು. ಈವನ್ ಬಿಫೋರ್ ಐ ಕುಡ್ ರೀಚ್ ಹೋಮ್ ಐ ಗಾಟ್ ಮೈ ಪೀರಿಯಡ್ಸ್. ಸೊ ಒಂದು ವರ್ಷಕ್ಕಿಂತ ಜಾಸ್ತಿ ಒಂದೇ ಒಂದು ಚಿಕಿತ್ಸೆ ಎಲ್ಲ ಆಯ್ತಾ? ಅಂದ್ರೆ ಬಸವ ಅಕಾಡೆಮಿಯಲ್ಲಿ ಒಂದು ಚಿಕಿತ್ಸೆಗೆ ಅಲ್ಲ, ಒಂದು ಚಿಕಿತ್ಸೆಯಲ್ಲಿ 10 ಸಮಸ್ಯೆಗೆ ಪರಿಹಾರ. ಹೌದು. ಮತ್ತೆ ನನ್ನ ಇದು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ರೆ ನೋಡಿ. ಅಲ್ಲ, ಇಟ್ಸ್ ವಾಟ್ ಎವರ್ ಐ ಫೆಲ್ಟ್, ನಂಗೆ ಇದನ್ನ ಹೇಳ್ಕೊಡ್ಬೇಕಂತ ತುಂಬಾ ಆಸೆ ಇತ್ತು. ಇದು ಬಸವ ಅಕಾಡೆಮಿ ರೈಟ್ ನ್ಯೂಸಲ್ಲಿ ನಾನು ಶ್ರೀ. ಕಲರ್ ಥೆರಪಿಗಳಿಂದ ಏನಂತ ಫಲಿತಾಂಶ ಆಗುತ್ತೆ? ಕಲರ್ ಥೆರಪಿ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಆಗುತ್ತೆ? ಸೊ ಏನು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿದೆ, ದಪ್ಪದ ಡಾಕ್ಟರ್ಗಳಿದ್ದಾರೆ, ಸಿಕ್ಕಾಪಟ್ಟೆ ದುಡ್ಡೆಲ್ಲ ತೊಗೊಂಡು ಅವ್ರ ಕೈನೆಲ್ಲ ವಾಸಿ ಮಾಡೋಕ್ಕಾಗಲ್ಲ. ಆಫ್ಟರ್ ಈ ತರಕ್ಲಾಂಡಿ ಈ ಕಲರ್ ಪೆನ್ಸಿಲ್ಗಳು ಏನು ತಾನೇ ದಬಾಕ್ಬಿಡ್ತೀರ ನೀವು ಅಂತ ಒಂದು ಜನ ಪ್ರಶ್ನೆ ಕೇಳಿದ್ರು. ಸೊ ಹಾಗಾಗಿ ಪಬ್ಲಿಕ್ಕನ್ನು ಮಾತಾಡಿಸಿ ಅಂತಂದ್ವಿ. ಪಬ್ಲಿಕ್ಕರು ಕೂಡ ನಮ್ಮನ್ನ ಮಾತಾಡಿಸಿದ್ರು. ಈಗ ಅವರೆಲ್ಲರೂ ಕೂಡ TM ಕೋರ್ಸ್ಗೆ ಸೇರಿಕೊಂಡು ಹೀಲರ್ ಆಗಿ ಹಳ್ಳಿಗಳಲ್ಲಿ ಅವರೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ನೀವು ಬೇಕಾದ್ರೆ ಅಲ್ಲೇ ಹೋಗಿ ಚಿಕಿತ್ಸೆನ ತೆಗೆದುಕೊಳ್ಬೋದು. ನಿಮ್ಮ ಸಮಸ್ಯೆಗಳು ಯಾರ್ಯಾರು ಪ್ರಶ್ನೆ ಮಾಡಿದ್ರು ಅವರವರು. ಹಾಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲೂ ಕೂಡ ಒಬ್ಬರು ಇದ್ದಾರೆ. ಅವರು ಕಲರ್ ಥೆರಪಿ ಎಷ್ಟು ಮಟ್ಟಿಗೆ ಅವ್ರ ಲೈಫಲ್ಲಿ ಅವ್ರು ಬಳಕೆ ಮಾಡಿಕೊಟ್ರು, ಎಷ್ಟು ಮಟ್ಟಿಗೆ ಅದು ಯೂಸ್ಫುಲ್ ಆಯಿತು ಅಂತ ಕೇಳ್ತೀನಿ. ತಮ್ಮ ಹೆಸರು? ದಿಶಾ ಅಂತ. ಎಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರ್. ಓಕೆ. ಈ ಕಲರ್ ಥೆರಪಿ ನಿಜವೂ ನಿಮ್ಮ ಲೈಫಲ್ಲಿ ಏನು ಕೆಲಸ ಮಾಡುತ್ತೆ? ಈ ಬಣ್ಣಗಳು ಏನು ಕೆಲಸ ಮಾಡ್ತಾರೆ? ನಿಮ್ಮ ಮನೇಲಿ ಪ್ರತಿನಿತ್ಯ ನೋಡಿರ್ತೀರಿ ಇದನ್ನು, ಮಕ್ಕಳು ಆಟ ಆಡ್ತಿರ್ತಾರೋ ಅಥವಾ ನೀವು ಒಂದಲ್ಲ ಒಂದು ರೀತಿ ಸ್ಕೆಚ್ ಮಾಡೋದಕ್ಕಂತೂ ಯೂಸ್ ಮಾಡ್ತಿರ್ತೀರಿ. ಆದರೆ ಇದರಿಂದ ಏನಾಯಿತು ಅಂತ? ಆ್ಯಕ್ಚುಲಿ ನಾನು ಮೊದಲಿಂದನೂ ನ್ಯಾಚುರಲ್ಲು ಈ ಥರನೇ ಡಾಕ್ಟರ್ ಹತ್ರ ಜಾಸ್ತಿ ಹೋಗಲ್ಲ. ಸೊ ಆಫ್ ಲೇಟ್ ನನಗೆ ಸ್ವಲ್ಪ ಏನೋ ಇಶ್ಯೂಸು, ಪಾದ ಉರಿ ಅದು ಇದು ಎಲ್ಲ ಇತ್ತು. ಸೊ ಹಾಗಾಗಿ ಐ ಹ್ಯಾಡ್ ಟು ಕನ್ಸಲ್ಟ್ ಎ ಗೈನಕಾಲಜಿಸ್ಟ್ ಹತ್ರ ಹೋಗಿದ್ದೆ. ಕನ್ಸಲ್ಟ್ ಮಾಡಿದ್ಮೇಲೆ ಅವರು ಕಪಲ್ ಆಫ್ ಟೆಸ್ಟ್ ಅದು ಇದೆಲ್ಲ ಬರ್ಕೊಟ್ರು. ಅದೇ ಟೈಮಲ್ಲಿ ನಾನು ಬಸವ ಅಕಾಡೆಮಿಗೆ ಬಂದೆ ಫಸ್ಟ್ ಟೈಮ್. ಸೊ ಇಷ್ಟೆಲ್ಲ ಇಶ್ಯೂಸ್ ಇಟ್ಕೊಂಡು ಐ ಹ್ಯಾಡ್ ತುಂಬಾ ಇಶ್ಯೂಸ್ ಇತ್ತು. ಬಟ್ ನಾನು ಅದಕ್ಕೇನು ಭಯ ಪಡಲಿಲ್ಲ. ಐ ಕೇಮ್ ಹಿಯರ್. ಇದಕ್ಕಿಂತ ಮೊದಲು ನಾನು ಆ್ಯಕ್ಚುಲಿ ಮರ್ಮ ಥೆರಪಿ, ಆಕ್ಯುಪಂಕ್ಚರ್, ಟಚ್ ಎಲ್ಲ ಮಾಡಿದ್ದೀನಿ. ಸೊ ಅಲ್ಲಿ ನನಗೆ ಐ ವಾಸ್ ನಾಟ್ ರಿಯಲಿ ಹ್ಯಾಪಿ ವಿತ್ ದ ರಿಸಲ್ಟ್ಸ್. ನನಗೆ ಏನು ರಿಸಲ್ಟ್ಸ್ ಬೇಕು ಸಿಕ್ಕಿರಲಿಲ್ಲ. ಹಾಗಾಗಿ ಅದಷ್ಟು ಮಾಡ್ತಾ ಇದ್ರಿ ಬಟ್ ಸಿಕ್ಕಿರಲಿಲ್ಲ, ಮಾಡ್ಬಿಟ್ಟಿದ್ದೆ. ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಇನ್ನೂ ಆಗ್ತಿಲ್ವಲ್ಲ ಅನ್ನೋದು ಇರುತ್ತೆ. ಸ್ಟಾಪ್ ಮಾಡ್ಬಿಟ್ಟು ಅಲ್ಲ ಅಂದ್ರೆ ಕಲ್ತಿದ್ದೆ ಕೋರ್ಸಸ್ ಮಾಡಿದ್ದೆ, ಚಿಕಿತ್ಸೆ ತಗೊಂಡಿರ್ಲಿಲ್ಲ. ಬಟ್ ನಾನು ವೆನ್ ಕೋರ್ಸ್ ಕಂಪ್ಲೀಟ್ ಆಗಿ ಚಿಕಿತ್ಸೆ ತಗೊಂಡಾಗ್ಲೂ ಐ ವಾಸ್ ನಾಟ್ ಟು ಹ್ಯಾಪಿ. ಸೊ ಹಾಗಾಗಿ ನಾನು ಇಲ್ಲಿ ಬಂದಾಗ ಪಾದ ಉರಿ ಇತ್ತು ನನಗೆ. ಐ ರಿಯಲಿ ಸೋ ಹ್ಯಾಪಿ. 2 days ಪಾದ ಉರಿ ಹೊಟ್ಟೆ ಹೋಯ್ತು, ಕಡಿಮೆ ಆಗಿದ್ದಲ್ಲ. ಶುಗರ್ ಪ್ರೀ ಡಯಾಬಿಟಿಕ್ ಅಂತ ಹೇಳಿದ್ರು. ಸೊ ತುಂಬಾ ಸುಸ್ತಾಗ್ತಾ ಇತ್ತು. ಸುಸ್ತಾಗೋದೆ ಇದುವರೆಗೂ ಆಗಿಲ್ಲ. ಇಟ್ಸ್ ಮೋರ್ ದೆನ್ 2-3 months. ನನಗೆ 2-3 months ಇಂದ ಅಷ್ಟೇ ಬರ್ತಾ ಇರೋದು. ಹೌದಾ? ಸೊ ಏನೂ ಇಲ್ಲ. ಏನು ಮಾಡ್ಕೊಂಡ್ರಿ ಮೇಡಮ್ ನೀವು? ನನಗೆ ಕಲರ್ ಹಾಕಿದ್ರು. ಹೇಳಬೇಕಂದ್ರೆ ಆನೆಸ್ಟ್ಲಿ 12 months ಐ ಹ್ಯಾಡ್ ನಾಟ್ ಗಾಟ್ ಮೈ ಪೀರಿಯಡ್ಸ್. 14 months ನಾನು ಇಲ್ಲಿ ಬಂದು ಇದು ಒಂದು ಸೀಡ್ ಹಾಕಿದ್ರು. ದೆನ್ ವಿ ವೆಂಟ್ ಸಮ್ ಬ್ಯಾಂಕ್ ಕೆಲಸ ಇದೆ ಅಂತ ಹೋದ್ವಿ ನಾವು. ಈವನ್ ಬಿಫೋರ್ ಐ ಕುಡ್ ರೀಚ್ ಹೋಮ್ ಐ ಗಾಟ್ ಮೈ ಪೀರಿಯಡ್ಸ್. ನಂಗೆ ಇದು ಒಂಥರ ಐ ಡೋಂಟ್ ನೋ ವಾಟ್ ಇಟ್ ಈಸ್. ಐ ವಾಸ್ ರಿಯಲಿ ವೆರಿ ಹ್ಯಾಪಿ. ಒಂದು ವರ್ಷದ ಪೀರಿಯಡ್ಸ್ ಪ್ರಾಬ್ಲಮ್ 14 months. 14 months ಒಂದು ವರ್ಷಕ್ಕಿಂತ ಜಾಸ್ತಿ ಒಂದೇ ಒಂದು ಚಿಕಿತ್ಸೆ ಎಲ್ಲ ಆಯ್ತಾ? ಆಯ್ತು, ಅದಾಯಿತು. ಪಾದ ಉರಿ ಕಂಪ್ಲೀಟಾಗಿ ಹೋಯಿತು. ಮತ್ತು ಇಲ್ಲಿ ಏನೋ ಒಂದು ಸ್ಕಿನ್ ಟ್ಯಾಗ್ ಥರ ಇತ್ತು. ಇದು ನನ್ನ ಪ್ರಾಬ್ಲಮ್ ಅಂತ ಹೇಳೇ ಇರಲಿಲ್ಲ. ಬಟ್ ನನಗೆ ಇದು ಇರಿಟೇಷನ್ ಇತ್ತು ಹೋಗ್ಬೇಕಂತ. ಬಟ್ ಅದು ಒಂಥರ ಹಣ್ಣಾಗಿ ಪಿಂಪಲ್ ಥರ ಹೋಗೇ ಬಿಡ್ತು. ಈ ಕಡೆ ಇದು ಒಂದು ಸ್ವಲ್ಪ ದೊಡ್ಡದಾಗಿತ್ತು, ಈಗ ಹೋಗ್ತಾ ಇದೆ ಅದು. ಇದನ್ನು ತಾನೇ ಹೋಗ್ತಾ ಇದೆ. ಅಂದರೆ ಇದೆಲ್ಲಾನು ಇಶ್ಯೂಸ್ ಹೋಗ್ಬೋದು ಅಂತ ಐ ನೆವರ್ ನ್ಯೂ. ಗೊತ್ತಿರಲಿಲ್ಲ. ಅಂದರೆ ಬಸವ ಅಕಾಡೆಮಿಯಲ್ಲಿ ಒಂದು ಚಿಕಿತ್ಸೆಗೆ ಅಲ್ಲ, ಒಂದು ಚಿಕಿತ್ಸೆಯಲ್ಲಿ 10 ಸಮಸ್ಯೆಗೆ ಪರಿಹಾರ. ಹೌದು. ಮತ್ತೆ ನನ್ನ ಇದು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ರೆ ನೋಡಿ. ಅಲ್ಲ, ಇಟ್ಸ್ ವಾಟ್ ಎವರ್ ಐ ಫೆಲ್ಟ್, ನಂಗೆ ಇದನ್ನ ಹೇಳ್ಕೊಡ್ಬೇಕಂತ ತುಂಬಾ ಆಸೆ ಇತ್ತು. ಆಕ್ಚುಲಿ 100 ಜನಕ್ಕೆ ಪೀಪಲ್ ವಿಲ್ ಬಿ ಸಫರಿಂಗ್ ಸೋ ಮಚ್, ಲೆಟ್ ದೆಮ್ ಯುಟಿಲೈಸ್. ನಿನ್ನೆ ಕೂಡ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿರೋ ಕತ್ ನೋವಿದೆ, ಇದಿದೆ ಅದಿದೆ ಎಲ್ಲರಿಗೂ. ಮತ್ತೆ ಶೂನ್ಯ ಅದು. ನಾನು ಡೈಲಿ ಐ ಸ್ಪೆಂಡ್ 5 to 6 hours ವಾಚಿಂಗ್ ವಿಡಿಯೋಸ್. ಒಂದಲ್ಲ ಒಂದು ವಿಡಿಯೋಸ್ ನೋಡ್ತಾ ಇರ್ತೀನಿ. ಯಾವುದು? ಬಸವ ಅಕಾಡೆಮಿ. ಹೌದು. ನನಗೆ ಹೀಲರ್ ಆಗ್ಬೇಕಂತ ತುಂಬಾ ಆಸೆ ಇದೆ. ಐ ವಾಂಟ್ ಟು ಕ್ಯೂರ್, ಟ್ರೀಟ್ ಪೀಪಲ್. ತುಂಬಾ ಆಸೆ ಇದೆ, ಹಾಗಾಗಿ ನೋಡ್ತಾನೆ ಇರ್ತೀನಿ. ಮತ್ತೆ ನನ್ನ ಪಾದನೂ ಅಷ್ಟೇ ಒಡೆದಿತ್ತು ಆಫ್ ಲೇಟ್. ನಂಗೆ ಮೊದಲು ಹಾಗೆ ಇರಲಿಲ್ಲ. ಇದಾದ್ಮೇಲೆ ಇಟ್ಸ್ ಬಿಕಮ್ ವೆರಿ ಸ್ಮೂತ್. ವೆರಿ ಸ್ಮೂತ್. ಅಂದ್ರೆ ಪಾದ ವಿತಿನ್ ಅ ವೀಕ್ ಫುಲ್ ಸ್ಮೂತ್ ಆಗಿಬಿಟ್ಟಿದೆ.
ಈಗಿಲ್ಲ. ದೀಸ್ ಆರ್ ದ ಮತ್ತೆ ತುಂಬ ಥರ್ಸ್ಟಿ ಅನ್ಸೋದು, ಯಾವಾಗಲೂ ಬಾಯಿ ಉಣ್ಗದಂಗೆ, ಇವನ್ ದ್ಯಾಟ್ ಈಸ್ ಫೈನ್ ನಾವು. ನಿದ್ದೆ ಬರ್ತಿರ್ಲಿಲ್ಲ ಚೆನ್ನಾಗಿ, ಇವನ್ ದ್ಯಾಟ್ಸ್ ಫೈನ್. ಟೂ ಮೆನಿ ಥಿಂಗ್ಸ್ ಆ್ಯಕ್ಚುಲಿ ಚೆನ್ನಾಗಾಗಿದೆ. ಇವತ್ತು ನನ್ನ ಮಗನ ಕರ್ಕೊಂಬಂದೆ, ಬಟ್ ನಾನು ಅಗೇನ್ ಹಾಕ್ಸ್ಕೊಂಡಿದ್ದೀನಿ. ಹೌದಾ? ಸ್ಮಾಲ್ ಅದರ್ ಇಶ್ಯೂಸ್ ಏನೇನೋ ಒಂಥರ. ಆರೋಗ್ಯ ಎಷ್ಟು ಚೆನ್ನಾಗಿದ್ದು ಅಷ್ಟು ಖುಷಿ ಆಗ್ತೀವಿ, ಅಷ್ಟು ನಾವು ಜೀವನ ಮಾಡ್ತೀವಿ, ಕೆಲಸನೂ ಕೂಡ ನಡೀತಾ ಇರುತ್ತೆ. ಸೊ ಹಾಗೆ ನೋಡಿ, ಎಷ್ಟೋ ಜನ ತಮಗಾಗಿರೋ ಸಮಸ್ಯೆನ ತಾವು ಹೇಳ್ಕೊಳ್ಳೋದೇ ಇಲ್ಲ, ಅದು ಹಾಗಾಗಿ ಸುಮ್ಮನೆ ಆಗ್ತಾರೆ. ಆದರೆ ನೀವೇನು ಹೇಳ್ತಿದ್ರಿ ರೀ, ನಿಮ್ಗಾಗಿರೋ ಸಮಸ್ಯೆಗೆ ಪರಿಹಾರ ತೊಗೊಂಡು ಕಲರ್ ಥೆರಪಿ ಇಷ್ಟು ಚೆನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ವಿ. ಇಷ್ಟೊಂದೆಲ್ಲ ಮೆಡಿಸಿನ್ಸ್ ಇದ್ಮೇಲೆ ಯಾಕೆ ಮಾಡ್ಕೋಬಾರ್ದು? ಹೌದು, ನಿಸ್ವಾರ್ಥ ಲೈಫ್ ನೋಡಿ. ಮತ್ತು ಇವನ್ ಮಗುಗೆ ಶಿ ಇಸ್ ಇನ್ 8 year old ಗರ್ಲ್, ಅದಕ್ಕೆ ನಿಮ್ಮ ಮೂಗಲ್ಲಿ ನೀರು ಸೋರ್ತಾ ಇತ್ತು. ಸೊ ಎಲ್ಲೋ ಇಲ್ಲಿ ಹಾಕಿದ್ರೆ ಹೋಗುತ್ತೆ ನೋಡಿದ್ದೆ, ಅದು ಹಾಕದೆ ಎಲ್ಲೋ ಕಲರ್ ಮೂಗಿಂದು. ಶೀಕೆ ಮಾರ್ನಿಂಗ್ ಬಂದ್ಬಿಟ್ಟು, ಆಂಟಿ ನೀವು ಹಾಕಿದ್ರಲ್ಲ ನಾವು ನೋಡಿ ಒಂದೇ ದಿವಸದಲ್ಲಿ ಹೊಟ್ಟೋಯ್ತು ಅಂತ. ಶಿ ವಾಸ್ ಸೋ ಹ್ಯಾಪಿ. ಇಟ್ಸ್ ಹೆಲ್ಪಿಂಗ್. ಚೆನ್ನಾಗಿದೆ. ನೀವು ಹೀಲರ್ ಆಗಿ ಖಂಡಿತ ಆಗ್ತೀನಿ, ತುಂಬ ಆಸೆ ಇದೆ. ಓಕೆ ಓಕೆ, ನೆಕ್ಸ್ಟ್ ಕ್ಲಾಸಸ್ ಜಾಯ್ನ್ ಆದಾಗ ವಿಡಿಯೋಗಳು ನೋಡ್ತಾರೆ. ಸೊ ಹೀಲರ್ ಆಗಿ, ಯಾಕೆಂದರೆ ಇದನ್ನು ನಿಮ್ಮ ಮೇಲೆ ನೀವೇ ಪ್ರಯೋಗ ಮಾಡ್ಕೊಂಡ್ಬಿಟ್ರಿ, ನಿಮ್ಗೆ ರಿಸಲ್ಟ್ ಗೊತ್ತಾಗೋಯ್ತು. ಮತ್ತೆ ಯಾಕೆ ಬೇರೆಯವ್ರು ಮಾಡಬಾರ್ದು? ಬೇಡ, ಬೇರೆಯವ್ರು ಮಾಡಲಿಲ್ಲ ಅಂದರೂ ಕೂಡ ನಮ್ಮಲ್ಲಿ ಅಪ್ಪ ಅಮ್ಮ ಇರ್ತಾರೆ, ಇಲ್ಲ ಮನೆ ಬಂಧುಗಳು ಯಾರು ಇರ್ತಾರೆ, ನಮ್ಮ ಮಕ್ಕಳೇ ಇರ್ತಾರೆ, ಅವ್ರಿಗೆ ಮಾಡಬೇಡಣ. ತುಂಬ ದೊಡ್ಡ ಸರ್ಕಲ್ ಇದೆ, ನನ್ನಿಂದ ಟ್ರೀಟ್ಮೆಂಟ್ ತೊಗೋಬೇಕನ್ನೋರು. ಆದಷ್ಟು ಬೇಗ ನಿಮ್ಮ ಕನಸು ನನಸಾಗಲಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಸೊ ಈ ಒಂದು ವಿಚಾರನ ಹೇಳಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಗೊತ್ತಾದ್ರೆ ಇನ್ನು ತುಂಬಾ ಸಫರ್ ಮಾಡೋರು ಇರ್ತಾರೆ, ಗೊತ್ತಿರೋದಿಲ್ಲ. ನನ್ನ ಅದೇ ಹೇಳ್ತೀನಲ್ಲ, ಫ್ರೆಂಡ್ಸೇ ಇದ್ದಾರೆ, ಮೈಗ್ರೇನ್ ಒದ್ದಾಡೋರು ಇದ್ದಾರೆ, ಮೈಗ್ರೇನ್ ಹೆಡ್ಏಕ್ ಇಂದ. ಮತ್ತೆ ತುಂಬಾ ನಿನ್ನೆನೂ ನೋಡ್ತಾ ಇದ್ದೆ, ಕೈಯೆಲ್ಲ ತುಂಬಾ ದಪ್ಪ ದಪ್ಪ ನೀರು ತುಂಬಿಕೊಂಡಿದೆ. ಸರ್ದು ಕೆಲವೊಂದು ವಿಡಿಯೋಸ್ ನೋಡಿದಾಗ ನಾನು ಹಾಗೆ ಕರಗಿಸ್ಬಿಡ್ತೀನಿ, ಎಲ್ಲ ಹಿಂಡು ಬಿಡ್ತೀನಿ ಅಂತಿದ್ರು. ಸೊ ನಂಗೆ ಅದೆಲ್ಲ ನೆನಪಾಗ್ತಿರುತ್ತೆ. ಸೊ ಇಫ್ ದೇ ಕಮ್ ಹಿಯರ್, ಎಷ್ಟು ಯೂಸ್ ಆಗತ್ತಲ್ವಾ, ಎಷ್ಟು ಸಫರ್ ಮಾಡ್ತಿದ್ದಾರೆ ಜನ, ನೀ ಪೇನ್ ಅಂತ ಓಡಾಡಕ್ಕಾಗಲ್ಲ, ಒಂದು ಸಿಂಪಲ್ ಚಿಕಿತ್ಸೆಯಿಂದ ಆಗುತ್ತೆ. ಏನಿದೆ, ಖರ್ಚೇ ಇಲ್ವಲ್ಲ ಮೇಡಮ್ ಅವರ? ಅದೇ ಹೇಳೋದು, ಈ ಸಿಂಪಲ್ ಇಷ್ಟು ಇದರಲ್ಲಿ ಸಿಗತ್ತೆ ಅಂದ್ರೆ, ಖರ್ಚಿದ್ರೂ ಕೂಡ ಜನ ದೇ ರೆಡಿ ಟು ಸ್ಪೆಂಡ್ ಫಾರ್ ದೇರ್ ಹೆಲ್ತ್. ಬಟ್ ಕರೆಕ್ಟ್ ಚಿಕಿತ್ಸೆ ಇಲ್ಲ ಮೇಡಮ್. ಈಗ ಅವೇರ್ನೆಸ್ ಇಲ್ಲ, ಬಸವ ಅಕಾಡೆಮಿ ಮುಖಾಂತರ ಅವೇರ್ನೆಸ್ಗಳನ್ನು ಕೊಡ್ತಾರೆ. ಸೊ ಎಜುಕೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಕೆಲವೊಂದು ಈ ಥರ ಚಿಕಿತ್ಸೆ ಮುಚ್ಚಾಕ್ಬಿಟ್ಟಿದ್ರು, ಮತ್ತು ಬರ್ದಿರೋ ಥರ ಕೂಡ ತಡೆದ್ಬಿಟ್ಟಿದ್ರು. ಇವಾಗ ಏನಾಗ್ತಿದೆ ಅಂದರೆ ಹೆಚ್ಚಾಗಿ ಪ್ರಚಾರಕ್ಕೆ ಬರ್ತಾ ಇದೆ. ಇವನ್ ನಾನು ಕೂಡ ಬಂದಿಲ್ಲ ಅಂದರೆ ಪ್ರೀ ಡಯಾಬಿಟಿಕ್ ಅಂತ ಹೇಳಿದರು. ಪ್ರಾಬಬ್ಲಿ ಐ ಡೋಂಟ್ ನೋ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಿರ್ಲಿಲ್ಲ. ಇವನ್ ಫುಡ್ ಇಲ್ಲಿಂದಾನೇ ಅಕ್ಕಿ, ಇದು ಕೆಂಪಕ್ಕಿ, ಮತ್ತು ಇನ್ನೊಂದು ಅಕ್ಕಿ ಸಿದ್ಧ ಸಣ್ಣ, ಗ್ರೌಂಡ್ನಟ್ ಆಯಿಲ್, ಬೆಲ್ಲ ಎಲ್ಲ ತಗೊಂಡು ಹೋಗ್ತೀನಿ. ಸೊ ಐ ಡೋಂಟ್ ನೋ, ನಾನು ಬೇರೆ ಏನಾದರೂ ಶುಡ್ ಐ ಸ್ಟಾರ್ಟೆಡ್ ಮೆಡಿಸಿನ್ ಶುರು ಮಾಡ್ತಿದ್ನಾ ಬೇರೆ, ಹೀಗೆ ಇರೋದ ಲೈಫ್ ಸ್ಟೈಲು? ಗೊತ್ತಿಲ್ಲದೆ ಎಷ್ಟೋ ಜನ ಇದ್ದಾರೆ. ನನಗೆ ಗೊತ್ತಿರಲಿಲ್ಲ ಬಸವ ಆಕ್ಯೂ ಅಕಾಡೆಮಿ. ಬಿಕಾಸ್ 10 years ಇಂದ ಮರ್ಮ ಥೆರಪಿ ಕಲ್ತಿದ್ದೀನಿ, ಆಕ್ಯೂ ಟಚ್ ಕಲ್ತಿದ್ದೀನಿ, ಇವನ್ ಆಕ್ಯೂ ಪಂಕ್ಚರ್ಗೆ ಹೋಗಿದ್ದೀನಿ. ಬಟ್ ಗೊತ್ತಿರಲಿಲ್ಲ. ಜಸ್ಟ್ ಈಗ ಒಂದು 3 months ಬ್ಯಾಕ್ ಗೊತ್ತಾಗಿ ಐ ಫೌಂಡ್ ವೆರಿ ಗುಡ್ ರಿಸಲ್ಟ್ಸ್. ಥ್ಯಾಂಕ್ಸ್. ನಿಮ್ಮ ಫೇಸಲ್ಲಿ ಆ ಸಂತೋಷ ತುಳುಕ್ತಾ ಇದೆ ನೋಡಿ, ಏನೋ ಒಂದು ಹೌದಪ್ಪ ಸಂಭ್ರಮ ಬರ್ತಾ ಇದೆ ನೋಡಿ. ಯಾಕೆಂದ್ರೆ ಸ್ವಚ್ಛಂದವಾಗಿ ನಿಮ್ಮ ವಾಯ್ಸ್ ಬರ್ತಾ ಇದೆ ನೋಡಿ, ಅದು ನೀವು ಅನುಭವಿಸಿರೋಂಥದ್ದು. ಇದು ಐ ಫೌಂಡ್ ರಿಸಲ್ಟ್ಸ್. ಇಷ್ಟು ಕಲರ್ಗಳಲ್ಲಿ ನೀವು ಫೌಂಡ್ ರಿಸಲ್ಟ್. ಇಷ್ಟು ಕಲರ್ಗಳಲ್ಲಿ ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಮೇಡಮ್? ನೀವು ನಿಮ್ಮ ಸಮಸ್ಯೆನ ಸಾಲ್ವ್ ಮಾಡಿದಂತ? ನಾನು ಜಾಸ್ತಿ ಆಕ್ಚುಲಿ ಬ್ಲ್ಯಾಕ್ ಯೂಸ್ ಮಾಡ್ತೀನಿ. ಯಾಕೆ? ನಾನು ಇವ್ರದ್ದು ನೋಡ್ತಿದ್ದೆ, ಶೂನ್ಯ ತತ್ವದಲ್ಲಿ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಝೀರೋ. ಒಂದು ಜರ್ಮಿನೇಷನ್ ಆಗಬೇಕು, ಅದೆಲ್ಲ ಓದ್ತಾ ಇದೆ. ಮತ್ತೆ ಇವನ್ ಸ್ಟ್ರೆಸ್ ಫ್ರೀ ಲೈಫ್ ಬೇಕು ಎಲ್ಲರಿಗೂ. ಸ್ಟ್ರೆಸ್ಸು ಮತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರುತ್ತೆ. ಇದೆಲ್ಲ ಸರಿ ಹೋಗ್ಬಿಟ್ರೆ ಎಲ್ಲನೂ ಒಂದು ಇದಕ್ಕೆ ಬರುತ್ತೆ ಅಂತ ನಂದೊಂದು ಫೀಲಿಂಗ್. ಸೊ ಈ ನಮ್ಮ ಕಾರ್ಯಕ್ರಮದ ಮುಖಾಂತರ ಬಸವರಾಜ್ ಅವ್ರಿಗೆ ಏನು ಹೇಳ್ತೀರಿ? ಸರ್, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ವೆರಿ ತುಂಬ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಸೋ ಮಚ್. ಏನು ಹೇಳೋದು, ದೇವ್ರು ನಿಮಗೆ ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ಜಾಸ್ತಿ ಇದೇ ಥರ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಎಸ್. ಸೊ ಕೊನೆಯದಾಗಿ, ಸೊ ನಿಮಗೆ ಕಲರ್ ಥೆರಪಿಯಿಂದ ನೀವೇನಾದರೂ ಯಾವ್ದಾರು ಬಣ್ಣ ಹಚ್ಕೊಂಡಿದ್ದು ಉಂಟಾ? ಯಾವುದಕ್ಕೆ, ಯಾವ ಸಮಸ್ಯೆಗೆ ಹಚ್ಕೊಂಡಿದ್ದೀರಿ? ತಗೊಳ್ಳಿ, ಇದರಲ್ಲಿ ಯಾವುದಕ್ಕೆ ಹಚ್ಕೊಂಡಿದ್ರಿ? ಆ್ಯಕ್ಚುಲಿ ತೋರಿಸ್ಬಿಡಿ ನಮಗೆ, ವೀಕ್ಷಕರು ಕೂಡ. ನಾನು ತುಂಬ ಇದು ಯೂಸ್ ಮಾಡ್ತಿದ್ದೀನಿ. ಈಗ ಒಂದು 3 months
12 kgs ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಇದನ್ನು ಯಾವ ಖುಷಿ ಜಾಸ್ತಿ ಆದರು ಇಲ್ಲ ಕಮ್ಮಿ ಮಾಡ್ಕೋತೀನಿ ಕಾನ್ಫಿಡೆನ್ಸ್ ಇಂದ ಜಾಸ್ತಿ ಆಗ್ಬಿಟ್ರಾ? ಐ ಡೋಂಟ್ ನೋ ವೈ ಆಲ್ ಆಫ್ ಎ ಸಡನ್ ಈಗ ನನಗೆ ಆ್ಯಕ್ಚುಲಿ ಹೈಪೋಥೈರಾಯ್ಡಿಸಮ್ ಇದೆ, ತುಂಬ ವರ್ಷದಿಂದ ಇದೆ, ಬಟ್ ನಾನು ಮೆಡಿಸನ್ನೇ ತೊಗೊಂಡಿಲ್ಲ. ಓಕೆ, ಅದಕ್ಕೂ ಕಲರ್ ಥೆರಪಿ ಇದೆ. ಇದೆ, ಕಲರ್ ಥೆರಪಿ ಇದೆ, ಈಗ ತಗೋತಾ ಇದ್ದೀನಿ ಟ್ರೀಟ್ಮೆಂಟ್, ಬಟ್ ಸ್ಟಿಲ್ ಈವನ್ ಬಿಫೋರ್ ದಿಸ್ ಐ ಹ್ಯಾವೆಂಟ್ ಟೇಕನ್ ಎನಿ ಟ್ರೀಟ್ಮೆಂಟ್. ಸೊ ಅದಕ್ಕೆ ಇದನ್ನು ದಪ್ಪ ಆಗಿದ್ದೀನಲ್ಲ ಸಣ್ಣ ಆಗಬೇಕು ಅಂತ ಇದನ್ನಂತೂ ಮರಿದಂಗೆ ಯೂಸ್ ಮಾಡ್ತೀನಿ. ಇಲ್ಲಿ ದಿಸ್ ಒಂದು ರಿಂಗ್ ಹಾಗೆ ಇದು ಹಚ್ಕೋತೀನಿ ರಾತ್ರಿ ಮಲಗಬೇಕಾದ್ರೆ. ಬ್ಲ್ಯಾಕ್ ಬ್ಲ್ಯಾಕ್ ನಿದ್ದೆ ಚೆನ್ನಾಗಿ ಬರಲಿ ಅಂತ ಹೇಳಿ ಇದನ್ನು ಹಚ್ಕೊಳ್ಳೋದು. ಇಲ್ಲಿ ಒಂದು ಬ್ಲ್ಯಾಕ್, ಈಗ ಸರ್ಕಲ್ ಇದೆ, ಇಲ್ಲೊಂದು ಬ್ಲ್ಯಾಕ್ ಕಂಪ್ಲೀಟ್ಲಿ, ಇಲ್ಲಿ ಒಂದು ಬ್ಲ್ಯಾಕ್. ಸೊ ಮಾಡ್ತಾ ಇದ್ದೀರಾ? ಹಾಂ, ಮಾಡ್ತಿದ್ದೀನಿ. ನಿದ್ದೆ ಬರ್ತಾ ಇದೆಯಾ? ಓ ಎಸ್, ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಗಂಟೆಗೆ ಹಚ್ಕೋತೀರಾ ಕಲರ್ಸು ಬಿಫೋರ್ ಸ್ಲೀಪಿಂಗ್? ಬಿಫೋರ್ ಸ್ಲೀಪಿಂಗ್ ಒಂದು ಹಾಫ್ ಆನ್ ಅವರ್, ಎಲ್ಲ ಬ್ರಷಿಂಗು ಅದು ಇದೆಲ್ಲ ಆದಮೇಲೆ ಮಲ್ಗೋದಕ್ಕಿಂತ ಮೊದಲು ಅಪ್ಲೈ ಮಾಡಿಬಿಡ್ತೀನಿ. ಕರೆಕ್ಟ್. ಒಂದು 8 ಗಂಟೆ 8:30 9 ಗಂಟೆ ಮಾಡ್ಕೋತೀರಾ? ಹಾಂ, ಇಲ್ಲ ಅರೌಂಡ್ ನಿದ್ದೆ ಬರುತ್ತಾ? ಬರುತ್ತೆ, ಚೆನ್ನಾಗಿ ಬರುತ್ತೆ, ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಓ 100% ಬ್ಲಾಕು 100%. ಸೊ ಹೆಬ್ಬೆರಳಿಗೆ ಇಲ್ಲಿ. ಹೌದು. ಎಸ್ ವೀಕ್ಷಕರೇ ನೋಡಿದ್ರಲ್ಲ. ಸೊ ಇವರು ಕೆಲವೊಂದು ಸಮಸ್ಯೆಗಳಿಂದ ಪ್ರಾಬ್ಲಮ್ ಇತ್ತು, ಆದರೆ ಇವರು ನೋಡಿ ಒಂದು ಅಪ್ರಿಷಿಯೇಟ್ ಮಾಡಬೇಕು ಅಂತಂದರೆ ಮೇಡಮ್ಗೆ, ಸರ್ ನನಗೆ ಒಳ್ಳೇದಾಯಿತು, 4 ಜನಕ್ಕೆ ತಿಳ್ಕೊಳ್ಳಿ ಬಿಡಿ, ನಾನು ಹೇಳಬೇಕು ನಾನು ಕ್ಯಾಮ್ರಾ ಮುಂದೆ ಅಂತ ಹೇಳಿದ್ರು. ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಸ್ ಐ ಡಿಡ್ಂಟ್ ವಾಂಟ್ ಟು ಟೆಲ್, ಹೇಳಕ್ ಕಷ್ಟ, ಬಟ್ ಆದ್ರೂ ನೀವು ಹೇಳಿದ್ರಿ. ಯಾಕೆ ಅಂತಂದರೆ ಇವಾಗ ನೋಡಿ ಪೀರಿಯಡ್ಸ್ ಅಂತ ಅನ್ನೋಂಥದ್ದು ಅಥವಾ ಲೈಂಗಿಕ ವಿಚಾರ ಅನ್ನೋದು ಅಂತ ಇದಾಗಲಿಲ್ಲ, ಇವಾಗೆಲ್ಲ ಎಲ್ಲ ಓಪನ್ ಅಪ್ ಆಗ್ತಾ ಇದೆ. 14 ತಿಂಗಳಿಂದ ಪೀರಿಯಡ್ಸ್ ಆಗಲಿಲ್ಲ, ಮುಟ್ಟಾಗಿಲ್ಲ ಅಂತ ನೀವು ಆ ಕಲರ್ ಹಚ್ಕೊಂಡು ನೀವು ಅದನ್ನು ಮುಟ್ಟಾಗಿದ್ರಿ ಅಂತಂದರೆ ಎಷ್ಟು ಹೆಣ್ಮಕ್ಳಿಗೆ ಸ್ಟ್ರೆಸ್ಸಿಂದ ಜಸ್ಟ್ ಹಾಫ್ ಆನ್ ಅವರ್ ಮತ್ತೆ ತುಂಬಾ ಫ್ಲೋ ಆಗತ್ತೆ ಅಂತ ಹೇಳಿ ಒದ್ದಾಡ್ತಾರೆ. ನನಗೂ 4-5 ದಿವಸ ಆಯಿತು. ಆಮೇಲೆ ಇಟ್ ವಾಸ್ ಲಿಟಲ್ ಹೇಳಿದ್ರು ಹೋಗತ್ತೆ ಅಂತ ಹೇಳಿ, ಮತ್ತೆ ಇಲ್ಲೊಂದೇನೋ ಕಲರ್ ಹಚ್ಚರು. ಆಗ ನಂಗಿನ್ನೂ ಐ ಡೋಂಟ್ ರಿಮೆಂಬರ್, ಅವಾಗೇನೂ ಕಲ್ತಿರ್ಲಿಲ್ಲ. ಇದಾದ ಟ್ರೀಟ್ಮೆಂಟ್ ಆದಮೇಲೆ ಕಲರ್ ಥೆರಪಿನೂ ಕಲ್ತ್ಕೊಂಡೆ. ಕಲರ್ ಥೆರಪಿ ಕ್ಲಾಸ್ ಅಟೆಂಡ್ ಆಗಿದ್ದೀನಿ. ದೆನ್ ಶುಗರ್ ಡಯಾಬಿಟಿಕ್ದಾಯಿತು, ಹಾರ್ಟ್ದಾಯಿತು, 2 days ಆಫ್ಲೈನ್ ಸೆಷನ್ನು ಅದೂ ಆಗಿದೆ. ಸೊ ಇದಿಷ್ಟು ಆಗಿದೆ ಸಿಂಗಲ್ ಪಾಯಿಂಟ್. ನಾವೀಗ TEM ಕೋರ್ಸ್ ಒಂದು ಸೇರಬೇಕು. ಎಸ್ ವೀಕ್ಷಕರೇ, ಸೊ ಮೇಡಮ್ ಹೇಳ್ದಂಗೆ ಈ ಥರ ಏನು ಬಸವ ಅಕಾಡೆಮಿಗೆ ಇಷ್ಟು 1000 ಜನ ಈಗ ಕಾನ್ವೊಕೇಶನ್ ಡೇ ನಡೀತದೆ ಲಾಸ್ಟ್ ಟೈಮ್ನಲ್ಲಿ 1000 ಜನ ಬಂದಿರಲ್ಲ, ಅಷ್ಟು ಜನ ಕೂಡ ತಮ್ಮ ಮೇಲೆ ತಮ್ಮ ಸಮಸ್ಯೆಗಳಿಗೆ ತಾವೇ ಪರಿಹಾರ ಮಾಡ್ಕೊಂಡ ನಂತರ ಹೌದು ಇದನ್ನು ಬೇರೆಯವ್ರಿಗೂ ಪರಿಹಾರ ಮಾಡಬೇಕು, ನನಗೊಂದು ಸರ್ಟಿಫಿಕೇಟ್ ಅಥೆಂಟಿಕೇಟ್ ಸರ್ಟಿಫಿಕೇಟ್ ಬೇಕು ಅಂತಂದಾಗ ಅವರು TEM ಕೋರ್ಸ್ಗೆ ಜಾಯ್ನ್ ಆಗಿತ್ತು. ಆ TEM ಕೋರ್ಸ್ ಅಂದರೆ ಟ್ರೆಡಿಷನಲ್ ಎನರ್ಜಿ ಮೆಡಿಷನ್ಸ್, ಬಣ್ಣಗಳ ಸಂಖ್ಯಾಶಾಸ್ತ್ರ, ಬಣ್ಣಗಳ ಚಿಕಿತ್ಸೆ ಏನಿದೆಯೋ ಅದು ಮತ್ತು ಇದು ಸ್ವಲ್ಪ ಅಪ್ಡೇಟೆಡ್ ವರ್ಷನ್ಸು ಎರಡೂ ಕೂಡ ಕಾಂಬಿನೇಷನ್ ಮಾಡಿದ್ರೆ ನಿಮ್ಗೆ ಅತ್ಯಂತ ಬೇಗ ಸ್ಪೀಡಪ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಬಣ್ಣ ಚಿಕಿತ್ಸೆನೂ ಕೂಡ ಆಗುತ್ತೆ, ನಿಮಗೆ ಅಕ್ಯುಪ್ರೆಷರ್ ಕೂಡ ಆಗುತ್ತೆ. ಸೊ ಮೇಡಮ್ ಹೇಳ್ದಂಗೆ 14 ತಿಂಗಳ ಪೀರಿಯಡ್ಸ್ ಪ್ರಾಬ್ಲಮ್ ಸಾಲ್ವ್ ಆಯಿತು, ನಿದ್ದೆನೂ ಕೂಡ ಚೆನ್ನಾಗಿ ಬರ್ತಾ ಇದೆ, ಸಣ್ಣ ಆಗ್ತಾ ಇದ್ದೀನಿ ಸರ್, ನೆಕ್ಸ್ಟ್ ಕೂತ್ಕೊಂಡಾಗ ನಿಮ್ಮ ಮುಂದೆ ಒಂಚೂರು ಸಣ್ಣ ಆಗಿಬಿಟ್ಟು ನಿಮ್ಮ ಜೊತೆಗೆ ಮಾತಾಡ್ತೀನಿ ಅಂತ ಹೇಳ್ತದೆ. ನೀವೇ ನನಗಾಗಿರೋಂಥ ಸಮಸ್ಯೆ ಬೇರೆಯವ್ರು ಕೂಡ ಆಗಬಾರ್ದು, ಹಾಗಾಗಿ ನಿಸ್ವಾರ್ಥವಾಗಿ ನಾನು ಕ್ಯಾಮ್ರಾ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಕೂಡ ಹೇಳಿದರು. ಎಷ್ಟೋ ಜನ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಇಷ್ಟಪಡಲ್ಲ, ಅಯ್ಯೋ ಬೇರೆಯವ್ರು ಏನು ಅನ್ಕೊಂಡ್ಬಿಡ್ತಾರೆ, ಹೌದಾ ಇವಳಿಗೆ ಈ ಥರ ಸಮಸ್ಯೆ ಆಯಿತಾ, ಇವಳಿಗೆ ಈ ಥರ ಕಾಯಿಲೆ ಆಯಿತಾ ಅಂತ ಬೇರೆ ಥರ ಬಿಂಬಿಸ್ಬಿಡ್ತಾರೆ ಅಂತ ಎಷ್ಟೋ ಜನ ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ಅನೇಕ ಪಬ್ಲಿಕ್ ಕೂಡ ಕೇಳಿದ್ದುಂಟು. ಹಾಗಾಗಿ ನಿಮಗೆ ಬೇಕು ಅಂತಂದರೆ ಮಿನಿ ಬಸವರಾಜಗಳು ಅಲ್ಲಲ್ಲಲ್ಲೇ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿ ಮಟ್ಟದಲ್ಲಿದ್ದಾರೆ, ನೀವು ಹೋಗಿ ಅವ್ರನ್ನೇ ಭೇಟಿ ಮಾಡಿ, ಅವ್ರ ಹತ್ರನೇ ಚಿಕಿತ್ಸೆ ತಗೊಳ್ಳಿ. ನಿಮ್ಮ ಹತ್ರ ಹಣ ಇಲ್ವಾ, ಅವ್ರು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ನಿಮ್ಗೆ ಒಳ್ಳೇದಾಯ್ತಾ ದುಡ್ಡು ಕೊಡಿ, ಇಲ್ವಾ ಪರವಾಗಿಲ್ಲ ಬೇರೆಯವ್ರಿಗಾರು ಹೇಳಿ ಅವ್ರಿಗೆ ಒಳ್ಳೇದಾದ್ರು ಆಗಲಿ. ಇದು ಬಸವರಾಜ್ ಅವರ ಕನಸಿನ ಪ್ರತಿ ಮನೇಲಿ ಕೂಡ ಹೀಲರ್ ಇರಬೇಕು ಅನ್ನೋಂಥದ್ದು. ಸೊ ನೆಕ್ಸ್ಟು ಕ್ಲಾಸ್ಗೆ ಖರ್ಚಿಪ್ ಹಾಕ್ಬಿಟ್ಟಿದ್ದೀರಾ? ಎಸ್, ತುಂಬ ಡೈಲಿ 5 hours ಐ ಸ್ಪೆಂಡ್ ಡೈಲಿ ಅಟ್ಲೀಸ್ಟ್ 2 to 3 ವಿಡಿಯೋಸ್. ನನ್ನ ಹಸ್ಬೆಂಡ್ ಜಗಳ ಆ್ಯಕ್ಚುಲಿ. ಯಾಕೆ ಇದನ್ನೇ ನೋಡ್ತೀಯಾ? ಇದೇ ಅಲ್ಲ, ಖುಷಿ ಪಡಬೇಕು, ಸೀರಿಯಲ್ ಗಿರಲ್ ನೋಡೋದಕ್ಕಿಂತ ಇದು ನೋಡ್ತಾ ಇದ್ರಲ್ಲ ಅಂತ ಅವ್ರ ಜೊತೆ ಮಾತಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಎಸ್, ಸೊ ಅದಕ್ಕೊಂದು ನಂಬರಿಗೆ ಹಾಕೊಳ್ಳಿ, ಅವ್ರ ಜೊತೆ ಕೂಡ ಪ್ರೀತಿಯಿಂದ ಮಾತಾಡಿ, ನೀವು ಖುಷಿಯಾಗಿರಿ, ನಿಮ್ಮ ಫ್ಯಾಮಿಲಿ ಕೂಡ ಹೆಲ್ತಿ ಆಗಿರಲಿ. ಅದು ಒಂದೊಂದು ನೋಡ್ತಾ ಇದ್ರೆ ಇನ್ನೂ ನೋಡ್ತಾ ಇರೋಣ ಅನ್ಸುತ್ತೆ, ಇನ್ನೂ ತಿಳ್ಕೊಳ್ಳೋಣ ಅನ್ಸುತ್ತೆ. ಎಸ್, ಆರೋಗ್ಯ ಒಂದಿದ್ರೆ ನಮಗೆ ಎಷ್ಟು ಕೋಟಿ ಸಿಕ್ತಂಗೆ. ಈಗ ಮೈ ತುಂಬ ದೊಡ್ಡ ಒಡವೆ ಹಾಕೊಂಡು ದೊಡ್ಡ ಕಾರು ಬಂಗ್ಲೆಲ್ಲ ಇಟ್ಕೊಂಡು ಕೂಡ ಆರೋಗ್ಯ ಇಲ್ಲ ಅಂದಮೇಲೆ ಹೆಂಗೆ ಬದುಕ್ತೀರಾ ನೀವು? ನನಗೆ ಒಂದೊಂದು ವಿಡಿಯೋ ನೋಡ್ತಾ ಇದ್ರು, ನನ್ನ ಅಕ್ಕಪಕ್ಕ ಸುತ್ತಮುತ್ತ ಸಫರ್ ಮಾಡ್ತಿರ್ತಾರಲ್ಲ, ಐ ರಿಮೆಂಬರ್ ದೆಮ್. ಅವ್ರಿಗೆ ಆಗಿದೆ ಹೀಗಿದೆ, ಇನ್ನೂ ತಿಳ್ಕೊಳ್ಳೋಣ ಮಾಡೋಣ ಅಂತ. ಐ ವಾಂಟ್ ಟು ಬಿ ಅ ಹೀಲರ್. ಎಸ್, ಸೊ ಬಿ ಹೀಲರ್ ಮೇಡಮ್. ಸೊ ನಿಮ್ಮ ಹೀಲರ್ ಆದಾಗ ಮತ್ತೆ ನಿಮ್ಮನ್ನು ಮಾತಾಡಿಸಿ. ಥ್ಯಾಂಕ್ ಯು ಸೊ ಮಚ್. ಇದು ಬಸವ ಅಕಾಡೆಮಿ. ಸೊ ಬಣ್ಣ ಚಿಕಿತ್ಸೆ, ಕಲರ್ ಥೆರಪಿ, ಕಲರ್ ನ್ಯೂಮರಾಲಜಿ, ಹಾಗೆ ಟ್ರೆಡಿಷನಲ್ ಎನರ್ಜಿ ಮೆಡಿಷನ್ಸ್.